ಆಯ್ತು, ಇನ್ಮೇಲೆ ಆಯನ ಕೆಲಸದಿಂದ ತೆಗಿತೀವಿ. ಮನೆಗೆ ಬಾಪ. ಇಲ್ಲ, ನಾನು ಬರಲ್ಲ. ನೀವು ನನ್ನ ಟೈಮ್ ಕೊಟ್ಟರೆ ಬರೋದು. ನೋಡು ವೈಷ್ಣವ್, ನಾವು ಇಷ್ಟೆಲ್ಲ ಮಾಡ್ತಿರೋದೇ ನಿನಗೋಸ್ಕರ. ಪ್ಲೀಸ್ ಅರ್ಥ ಮಾಡ್ಕೋ. ಅಪ್ಪ ಅಮ್ಮ ನನಗೆ ನೀವು ಬೇಕು. ನೀವು ಯಾವಾಗಲೂ ಲ್ಯಾಪ್ಟಾಪ್ ಜೊತೆನೇ ಇರ್ತೀರಾ, ನನ್ನ ಜೊತೆನೇ ಇರಲ್ಲ. ಇಲ್ಲ ಕಂದ, ಇನ್ಮೇಲೆ ಹಾಗೆಲ್ಲ ಆಗಲ್ಲ. ನಡಿ ಹೋಗೋಣ. ನಾನು ಬಂದರೆ ನೀವು ಹಾಸ್ಟೆಲಿಗೆ ಸೇರಿಸ್ತೀರಾ? ಇಲ್ಲ ಪುಟ್ಟ, ಹಾಸ್ಟೆಲ್ಗೆಲ್ಲ ಸೇರ್ಸಲ್ಲ. ನಮಗೆ ನಮ್ಮ ಕೆಲಸಕ್ಕಿಂತ ನೀನೇ ಇಂಪಾರ್ಟೆಂಟ್. ಪ್ರಾಮಿಸ್? ಪ್ರಾಮಿಸ್. ಇನ್ಮೇಲೆ ನೀನು ಹಠ ಮಾಡಬಾರ್ದು. ಅಪ್ಪ ಅಮ್ಮ ಹೇಳ್ದಾಗೆ ಕೇಳಬೇಕು, ಓಕೆನಾ? ಅವ್ರ ಟೈಮು ಪ್ರೀತಿ ಎಲ್ಲ ಕೊಡ್ತಾರೆ. ನೀನು ಅವ್ರ ಜೊತೆ ಹಾಯಾಗಿರ್ಬೇಕು, ಓಕೆನಾ? ಥ್ಯಾಂಕ್ಸ್ ಮೇಡಮ್. ಇಷ್ಟು ದಿನ ಕೆಲಸ ಅಂತ ಒಂದು ಮಗು ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ವಿ. ಅದಕ್ಕೂ ಮನಸ್ಸಿದೆ, ಅದಕ್ಕೂ ಬೇಜಾರು ಕೋಪ ಆಗುತ್ತೆ ಅನ್ನೋದನ್ನ ನಮಗೆ ಗೊತ್ತೇ ಆಗಲಿಲ್ಲ. ಥ್ಯಾಂಕ್ಸ್ ಮೇಡಮ್. ಇನ್ಮೇಲೆ ನಮ್ಮ ಮಗುನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಮಗು ಇದ್ದಾಗಲೇ ಅದಕ್ಕೆ ಸಿಗ್ಬೇಕಾದ ಪ್ರೀತಿ ಪೋಷಣೆ ಎಲ್ಲ ಮನೇಲೇ ಸಿಗ್ಬೇಕು. ಇಲ್ಲ ಅಂದ್ರೆ ಅದೇ ಮಗು ದೊಡ್ಡದಾದ್ಮೇಲೆ ಪ್ರೀತಿಗೋಸ್ಕರ ಯಾರ್ಯಾರಿಂದನೋ ಅಲಿಯೋ ಹಾಗಾಗತ್ತೆ. ಇದೊಂದು ಸೂಕ್ಷ್ಮ ಮನಃಶಾಸ್ತ್ರ. ಎಲ್ಲ ಮನೇಲೇ ಸಿಕ್ಕಿದ್ರೆ ಹೊರಗಡೆ ಹುಡುಕೋ ಅವಶ್ಯಕತೆ ಇರಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಜನರ ಬದುಕು ನಿರಾಳವಾಗಿರುತ್ತೆ. ನಿಮ್ ಮಗನ ಬದುಕು ಆರಾಮಾಗಿರ್ಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ಸ್ ಮೇಡಮ್. ಇನ್ಮೇಲೆ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ. ನಮ್ಮ ಮಗುನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಬಾಯ್ ಬಾಯ್ ಬಾಯ್. ಹೈ ಫೈ. ಬಾಯ್. ಸೂಪರ್ ಮೇಡಮ್. ನೀವು ನಾವೇನೋ ಹುಡುಗ ಬಂದಾಗ ತಮಾಷೆ ಅಂತ ಅನ್ಕೊಂಡ್ಬಿಟ್ವಿ, ಆದ್ರೆ ನೀವು ಆ ಹುಡುಗನ ವಿಚಾರಿಸಿ ಅವನ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರನೂ ಕೊಟ್ಬಿಟ್ರಿ. ಎಷ್ಟೋ ಸಲ ನಾವು ಮಾಡೋ ತಪ್ಪು ಅದೇ ಆಗಿರುತ್ತೆ ನಂದಿನಿ. ಯಾರಾದ್ರೂ ಏನಾದ್ರೂ ಹೇಳೋದಕ್ಕೆ ಬಂದ್ರೆ ಅದನ್ನ ಲೈಟ್ ಆಗಿ ತಗೊಂಡ್ಬಿಡ್ತೀವಿ. ಅವ್ರಿಗೆ ಬೇಕಾಗಿರೋದು ಕೇಳೋ ಕಿವಿ ಆಗಿರುತ್ತೆ, ಆದ್ರೆ ನಮ್ಗೆಲ್ಲ ಮಾತ್ ಮುಂದು ಮೌನ ಹಿಂದು. ಅವನು ಇಲ್ಲಿವರೆಗೂ ಬಂದಿದ್ದು ಅವನಿಗೆ ಪರಿಹಾರ ಸಿಗುತ್ತೆ ಅಂತ. ಅವನಿಗೆ ಪರಿಹಾರ ಕೊಡಿಸೋದು ನಮ್ಮ ಕರ್ತವ್ಯ. ಅದನ್ನ ನಾನು ಮಾಡಿದೆ ಅಷ್ಟೆ. ಮೇಡಮ್, ಆದರೂ ನಮಗೆಲ್ಲ ಅದು ಹೊಳಿಲೇ ಇಲ್ಲ ನೋಡಿ. ನಾವೆಲ್ಲ ಅವನು ಚಿಕ್ಕ ಹುಡುಗ ಏನೇನೋ ಮಾತಾಡ್ತಾನೆ ಅಂತ ಅನ್ಕೊಂಡ್ವಿ ಮೇಡಮ್. ಇಲ್ಲ ಮುನ್ಸ್ವಾಮಿ ಅವರೇ, ಮಕ್ಕಳು ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇಲ್ಲ ಅಂದ್ರೆ ಆ ಮನಸ್ಸು ಬಾಡ್ ಹೋಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದು. ಸರಿ, ನೀವೆಲ್ಲ ಕಂಟಿನ್ಯೂ ಮಾಡಿ. ಏನ್ ಡಾರ್ಲಿಂಗು, ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಏನೂ ಇಲ್ಲ. ಏನೂ ಇಲ್ಲ? ಏನೂ ಇಲ್ಲ ಅಂದ್ರೆ ಏನೋ ಇದೆ ಅಂತ ಅರ್ಥ. ಎಷ್ಟಾದ್ರೂ ನಾನು ಹಿಂಗೆ ಗಂಡ ಅಲ್ವಾ? ಅದೇನಂತ ಹೇಳು ಡಾರ್ಲಿಂಗು. ಸುಹಾಸ್, ಕೆಲವೊಂದು ಕೆಲಸನ ಹೇಳ್ಬಿಟ್ಟು ಮಾಡಬೇಕು, ಇನ್ನು ಕೆಲವನ್ನ ಕೆಲಸ ಆದ್ಮೇಲೆ ಹೇಳಬೇಕು. ಹಾಗಂತ ನಮ್ಮಪ್ಪ ನನಗೆ ಯಾವಾಗಲೂ ಹೇಳ್ತಾ ಇದ್ರು. ಈಗ ಕೆಲಸ ಮಾಡಿದ್ದೀನಿ, ನನಗೆ ಆಮೇಲೆ ಹೇಳ್ತೀನಿ. ಅಂದ್ರೆ ಈ ಮನೆಯಲ್ಲಿ ಯಾರ ಮೇಲೋ ದೊಡ್ಡ ಬಾಂಬ್ ಬಿಟ್ಟಿದ್ಯಾ? ಯಾರ ಮೇಲೂ ಅಲ್ಲ,
ಮಿಸಸ್ ಕಾರ್ತಿಕ್ ಕೋಟೆ ಮನೆ. ಬೆಂಕಿ ಜೊತೆ ಸರಸ ಆಡಬೇಡ ಅಂತ ಹೇಳ್ತಾರೆ. ಬೆಂಕಿ ಯಾಕೆ ಯಾವಾಗಲೂ ಸತ್ಯನೇ ಆಗ್ಬೇಕು? ಡಾರ್ಲಿಂಗು, ನೀನು ಏನು ಹೇಳ್ತಿದ್ಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ಸುಹಾಸ್, ಆ ಸತ್ಯನ ಮಣಿಸ್ಬೇಕು, ಈ ಮನೆಯಿಂದ ಆಚೆ ಹಾಕಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ನಾನು ಯಾವ ಪ್ರಯತ್ನನೂ ಫಲಿಸ್ಲೇ ಇಲ್ಲ. ಈಗ ನೋಡಿದ್ರೆ ಅವಳು ಈ ಮನೆಗೆ ವಾರಸ್ದಾರನ್ ಬೇರೆ ತರ್ತಾ ಇದ್ದಾಳಂತೆ. ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ಕುಣಿತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ನನ್ನ ತಲೆ ಮೇಲೆ ನಾನೇ ಚಪ್ಪಟಿ ಕಲ್ಲು ಹೇಳ್ಕೊಂಡು ಹಾಗೆ. ಅದಕ್ಕೆ ಅವಳು ಕುಡಿಯೋ ಹಾಲಿನ ಪುಡಿಗೆ ಮಾತ್ರೆ ಮಿಕ್ಸ್ ಮಾಡಿದ್ದೀನಿ. ಊರ್ಮಿ, ತಿಂಡಿ ಮಾಡಾಯ್ತೇನೆ? ಹ್ಞೂ ಅಕ್ಕ, ಮಾಡ್ತಾ ಇದ್ದೀನಿ. ಇನ್ನೂ ಮಾಡ್ತಾನೆ ಇದೀಯಾ ಅಲ್ವೇ ಊರ್ಮಿ? ಮನೇಲಿ ಅವಳು ಬಸ್ರಿ ಹೆಂಗ್ಸಿದಾಳೆ, ಮರ್ತು ಹೋಗ್ಬಿಟ್ಟಿದೀಯನೆ ನೀನು. ಅವಳಿಗೆ ಟೈಮಿಗೆ ತಿಂಡಿ ಕೊಡ್ಬೇಕಲ್ವೇನೆ? ಊರ್ಮಿ, ಅವಳು ಕಾಯಬಹುದು ಕಣೆ, ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ನಮ್ಮ ವಂಶದ ಕುಡಿ ಕಾಯತ್ತಾ ಹೇಳು. ಅಕ್ಕ, ನೀನ್ ಅಜ್ಜಿ ಆಗ್ತಿರೋ ಖುಷಿಲಿ ಆಕಾಶದಲ್ಲಿ ತೇಲ್ತಾ ಇದೆಯಾ ನೋಡು. ಮತ್ತೆ ಅಷ್ಟು ಆಸೆಯಿಂದ ಕಾಡಿ ಬೇಡಿ ಅಜ್ಜಿ ಆಗ್ತಾ ಇರೋದು ಸುಮ್ನೆನಾ? ಅಕ್ಕ, ಅಜ್ಜಿ ಆಗ್ತಿರೋದು ಬರೀ ನೀನ್ ಮಾತ್ರ ಅಲ್ಲ, ನಾನು ನಿನ್ನಷ್ಟೇ ಸಂಭ್ರಮ ಖುಷಿ ನನಗೂ ಇದೆ. ಹೌದು, ನಮ್ಮಿಬ್ಬರ ಸಂಭ್ರಮದಲ್ಲಿ ಅವಳು ಉಪವಾಸ ಬೀಳ್ತಾಳಷ್ಟೇ. ಹೋಗು, ಬೇಗ ಹಾಲು ತಗೊಂಡ್ ಬಾ. ಸರಿ ಅಕ್ಕ. ಈಗ ಅವಳ ಪ್ರೀತಿಯತ್ತೆ ಒಂದೊಂದೇ ಚಮಚನ ಹಾಲ್ಗೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಜ್ಜಿ ಕೈಲೇ ಮೊಮ್ಮಗು. ಚೆನ್ನಾಗಿದೆ ಅಲ್ಲ ಡಾರ್ಲಿಂಗು? ಸುಹಾಸ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಅರ್ಧ ಗಂಟೆಲಿ ಈ ಮನೆಗೆ ಬರಬೇಕಾಗಿದ್ದ ವಾರಸ್ದಾರ ಸತ್ಯ ಇಬ್ರು ಆಮೇಲೆ ನನಗೆ ಮನೆಯಲ್ಲಿ ಕಾಂಪಿಟೇಷನೇ ಇರಲ್ಲ. ನಮ್ಮ ಅಪ್ಪ ಅಮ್ಮ ಅದೇ ಕೊರ್ಕಲ್ಲಿ ಹಾಸಿಗೆ ಹಿಡಿತಾರೆ. ನನ್ನ ಮುದ್ದು ತಮ್ಮ ಕಾರ್ತಿಕ್ ಹೆಂಡ್ತಿನ ಕಳ್ಕೊಂಡು ಹುಚ್ಚಂತರ ಅಲಿತಾ ಇರ್ತಾನೆ. ನನಗಿನ್ನೇನು ಬೇಕು ಹೇಳು? ಏನೇ ಊರ್ಮಿ, ನೀನು ಇಷ್ಟು ಬಿಸಿ ಹಾಲು ತಂದಿದ್ಯಾ? ಸ್ವಲ್ಪ ಆರಿಸ್ಕೊಡೋದು ತಾನೆ, ಕೈ ಹಿಡ್ಕೊಳಕ್ಕೂ ಆಗ್ತಿಲ್ಲ ನನಗೆ. ಏನಕ್ಕ ನೀನ್ ಮಾತಾಡ್ತಿದ್ರೆ ನಂಗೆ ಕೈ ಕಾಲೇ ಆಡಲ್ಲ. ನೀನ್ ತಗೊಂಡ್ ಬಾ ಅಂದೆ, ನಾನು ಬಿಸಿ ಬಿಸಿ ಹಾಲು ತಂದಿಟ್ಟೆ. ಸರಿಯಾಗಿದ್ಯಾ ಕಣೆ ನೀನಂತೂ. ಅಕ್ಕ, ಅಜ್ಜಿ ಆಗ್ತಿದ್ಯಾ ಅಂತ ಹೇಗೆ ಆಡ್ತಿದ್ಯಾ ನೋಡ್ ನೀನು. ನಿನಗೇನ್ ಬೇಕು ನೀನೇ ಬಂದು ತಗೊಂಡು ಹೋಗು. ಏ ಊರ್ಮಿ, ಇಷ್ಟು ಬಿಸಿ ಕೊಟ್ರೆ ಅವಳೇನೋ ಕುಡಿತಾಳೆ ಕಣೆ, ಆದ್ರೆ ಹೊಟ್ಟೆ ಒಳಗೆ ಮಗು ಇದೆಯಲ್ಲ, ಅದಕ್ಕೆ ಬಿಸಿ ತಾಗಲ್ವಾ? ಯೋಚನೆ ಬೇಡವಾ ನಿಂಗೆ? ಅದಕ್ಕೆ ಹೇಳ್ತಾ ಇರೋದು. ಮುಂಚೆ ಆದ್ರೆ ನಂಗೆ ಸಹಾಯ ಮಾಡೋದಕ್ಕೆ ಸತ್ಯನೂ ಇದ್ಲು, ಈಗೆಲ್ಲ ನಾನು ಒಬ್ಳೆ ಮಾಡ್ಬೇಕು, ನನ್ನ ಕೈಲ ಆಗಲ್ಲ.
ಇನ್ಮೇಲೆ ನನ್ನ ಸೊಸೆ ಏನು ಮಾಡಲ್ಲ ಕಣೆ ಅಷ್ಟೇ. ಅಕ್ಕ ಬಸ್ರಿ ಹೆಣ್ಮಕ್ಳು ಕೆಲಸ ಮಾಡದೆ ಇರಬಾರ್ದು, ಕೆಲಸ ಮಾಡಬೇಕು. ಈಗೇನೆ ಅವಳು ಕೆಲಸ ಮಾಡ್ಬೇಕು ತಾನೆ. ಹಾ. ಅದೇನೋ ಬಸ್ರಿ ಹೆಣ್ಮಕ್ಳು ಯೋಗಾಸನ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ಕ್ಲಾಸಿಗೆ ಹಾಕ್ಬಿಡ್ತೀನಿ ಬಿಡು, ಅವಳು ಕೆಲಸ ಮಾಡ್ದಂಗೆ ಆಗತ್ತೆ. ಎಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಅಕ್ಕ ನೀನು. ಮತ್ತೆ ಪುಣ್ಯ ಮಾಡಿದ್ಲಕ್ಕ ಸತ್ಯ. ಇಷ್ಟು ದಿನ ನೀನ್ ಪುಣ್ಯವಂತೆ ಅಂತಿದ್ದೆ. ನಿನ್ನನ್ ಅತ್ತೆ ಆಗಿ ಪಡೆಯೋದಕ್ಕೆ ಸತ್ಯ ಪುಣ್ಯ ಮಾಡಿದಾಳೆ ನೋಡು. ಮತ್ತೆ ಹಾ. ಊರ್ಮಿಳಾ, ನೀನ್ ಬೇಗ ತಿಂಡಿ ರೆಡಿ ಮಾಡ್ಬಿಡು, ಅಷ್ಟ್ರಲ್ಲಿ ನಾನು ಹೋಗಿ ಅವಳಿಗೆ ಹಾಲು ಕೊಟ್ಬಿಡ್ತೀನಿ. ಸರಿ ಅಕ್ಕ. ಓ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿದೆ ಇದು. ರಿತು, ಏನದು? ಅತ್ಗೆ ಮಗುಗೆ ಬಟ್ಟೆ ನೋಡ್ತಾ ಇದೀನಿ ಅತ್ಗೆ. ಅಯ್ಯೋ, ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ, ಹಾಗಾಯ್ತು ನಿನ್ ಕತೆ. ಅಯ್ಯೋ ಅತ್ಗೆ, ನಿಮ್ ಕತೆ ಅರ್ಥ ಆಗಲ್ಲ. ನಾನಂತೂ ಅಳಿಯನೋ ಸೊಸೆನೋ ಬರ್ತಾರೆ ಅಂತ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ. ಟ್ವಿನ್ಸ್ ಕೊಟ್ಬಿಟ್ರಂತೂ ಇನ್ನು ಡಬಲ್ ಖುಷಿ. ಹೆಲೋ ಮಿಸ್ ಅತ್ತೆ, ನಿಮ್ ಅಳಿಯನೋ ಸೊಸೆ ಬರೋದಕ್ಕೆ ಇನ್ನು 9 ತಿಂಗಳಾಗತ್ತೆ. ಗೊತ್ತು ಅತ್ಗೆ, ಆದ್ರೆ ಏನ್ ಮಾಡ್ಲಿ, ಎಕ್ಸೈಟ್ಮೆಂಟ್ ಅಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲ ಅತ್ಗೆ, ಮಗು ಮಾಡ್ಕೊಳ್ಳೋದಿಕ್ಕೆ ಅದ್ ಎಷ್ಟು ಸತಾಯಿಸಿದ್ರಿ ನಮ್ನ. ನಾವೆಲ್ಲರೂ ನಿಮ್ನ ಲಿಟ್ರಲಿ ಬೇಡ್ಕೋಬೇಕಿತ್ತು. ನನ್ನ ಆತಂಕ ಭಯ ನಿನಗೆ ಅರ್ಥ ಆಗಲ್ಲ ರಿತು. ನೀನು ಮದ್ವೆ ಆಗಿ ನನ್ ಜಾಗಕ್ಕೆ ಬರ್ತೀಯಲ್ಲ, ಆಗ ಅರ್ಥ ಆಗತ್ತೆ. ನೋ ವೇ, ಚಾನ್ಸೇ ಇಲ್ಲ. ನಾನಂತೂ ರಾಖಿಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ, ಮದ್ವೆ ಆಗಿ 1 ವರ್ಷದೊಳಗೆ ನಮ್ಮನೇಲಿ ತೊಟ್ಲು ತುಗ್ಬೇಕು ಅಂತ. ಓಹೋ, ಸ್ವಲ್ಪ ಸ್ಲೋ ಡೌನ್. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ ಹುಡ್ಗಿಗೆ ಎಷ್ಟು ಅರ್ಜೆಂಟ್ ಇದೆ ಅನ್ಕೋತಾರೆ. ಅರ್ಜೆಂಟೇ ಅತ್ಗೆ. ಇನ್ನೇನ್ ಮತ್ತೆ, ರಾಖಿಗೆ ಪೋಸ್ಟಿಂಗ್ ಆಗಿದೆ, ಆದ್ರೆ ನಮ್ಮ ಮನೇಲಿ ನನ್ ಮದ್ವೆ ವಿಚಾರ ಯಾರು ತೆಗಿತಾನೆ ಇಲ್ಲ. ನಾನೇ ಕೇಳಕ್ಕಾಗತ್ತಾ? ಮನೆಯವರು ಅರ್ಥ ಮಾಡ್ಕೋಬೇಕಪ್ಪ. ಅದಕ್ಕೆ ನಿಮ್ ಮುಂದೆ ಹಾಗಂದೆ ಅಷ್ಟೆ. ಮನೆಯವ್ರಿಗೆ ಈ ವಿಚಾರದಲ್ಲಿ ಕಾಳಜಿ ಇದೆ ಮೇಡಮ್. ಇಷ್ಟರಲ್ಲೇ ನಿಮ್ಗೂ ಗುಡ್ ನ್ಯೂಸ್ ಬರುತ್ತೆ. ನಿಜವಾಗ್ಲು? ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ ಮದ್ವೆ ತಯಾರಿ ಆಗ್ತಿದೆ ಅಂತ ಹೇಳಿ. ಡೌಟೇ ಬೇಡ. ಆದ್ರೆ ನಾನ್ ಹೇಳ್ದೆ ಅಂತ ಯಾರ ಹತ್ರನೂ ಕೇಳೋದಕ್ಕೆ ಹೋಗ್ಬೇಡ. ಎಲ್ಲಾದ್ರೂ ಉಂಟಾ ಅದಕ್ಕೆ? ಇಂಥ ಸಿಹಿ ಸುದ್ದಿ ಕೊಟ್ಟಿರೋ ನಿಮ್ಗೆ ನಾನು ಒಂದು ರಿಟರ್ನ್ ಗಿಫ್ಟ್ ಕೊಡ್. ಓಹೋ, ಏನಪ್ಪಾ ಅದು? ನನ್ನ ಮದ್ವೆನಲ್ಲಿ ನೀವು ಸಖತ್ತಾಗಿ ಓಡಾಡ್ಕೊಂಡಿರ್ಬೇಕು. ಅದಕ್ಕೆ ನಿಮಗ್ ಮಗು ಆದ್ಮೇಲೆನೆ ನಾನ್ ಮದ್ವೆ ಆಗ್ತೀನಿ. ಅಬ್ಬಾ, ಏನ್ ತ್ಯಾಗಮಯಿ. ತ್ಯಾಗಮಯಿ ಏನಿಲ್ಲ ಅದಕ್ಕೆ, ನಿಜವಾಗ್ಲೂ ಹೇಳ್ತಾ ಇದೀನಿ. ಆಯ್ತಮ್ಮ ತಾಯಿ, ನೀನ್ ಹೇಗ್ ಹೇಳ್ತೀಯ ಹಾಗೆ. ನಿನ್ಗೆ ಯಾರು ನಾಳೆನೆ ಮದ್ವೆ ಮಾಡ್ತಿಲ್ಲ. ರಾಖಿಗೆ ಇಲ್ಲೇ ಪೋಸ್ಟಿಂಗ್ ಆಗಿ ಆಮೇಲೆ ಎಲ್ಲ. ಓ ಹೌದಾ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದ್ರೆ ನಾನು ಇದನ್ನ ರಾಖಿಗೆ ಹೇಳ್ಬಿಡ್ಬಿಡ್ಬಿಡ್ತೀನಿ. ಹೋಲ್ಡ್ ಆನ್. ಅವನ್ಗೆ ಹೇಳೋ ಅಗತ್ಯ ಏನೂ ಇಲ್ಲಮ್ಮ, ಅವನ್ಗೆಲ್ಲ ಗೊತ್ತು. ಹಾ, ಅವನಿಗೆಲ್ಲ ಗೊತ್ತಾ? ಕಳ್ಳ, ನನ್ನ ಹತ್ರ ಏನು ಹೇಳೇ ಇಲ್ಲ. ರಿತು, ಅವ್ನ್ ಯಾಕೆ ಹೇಳಿಲ್ಲ ಗೊತ್ತಾ? ಇನ್ನು ನಿನ್ ಮಕ್ಳ ತರ ಆಡ್ತಿಯಲ್ಲ ಅದಕ್ಕೆ. ಮದ್ವೆ ಅಂದ್ರೆ ಮಕ್ಳಾಟ ಅಲ್ಲ ರಿತು. ಈಗ ನನ್ನೇ ನೋಡು, ಮಗು ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಎಷ್ಟು ಹಿಂಜರಿತಾ ಇದ್ದೆ. ನಿಮ್ ಅಣ್ಣನ್ಗೆ ಮಗು ಬೇಕಿತ್ತು, ಆದ್ರೆ ಇಬ್ರು ನಿರ್ಧಾರ ಒಂದೇ ಆಗೋದಿದೆಯಲ್ಲ, ಅಲ್ಲೇ ನಮ್ ತಾಳ್ಮೆ ಪರೀಕ್ಷೆ ಆಗೋದು. ಮದ್ವೆ ಅಂದ್ರೆ ಇಬ್ರು ಒಂದೇ ತರ ಹೆಜ್ಜೆ ಹಾಕ್ಬೇಕು. ನೀನಾ ನಾನಾ ಅನ್ನೋ ಜಿದ್ದಿಗೆ ನಿಂತ್ಬಿಟ್ರೆ ಪ್ರೀತಿನೇ ದ್ವೇಷ ಆಗಿ ಬದಲಾಗ್ಬಿಡತ್ತೆ. ಆ ವಿಚಾರದಲ್ಲಿ ನಾನ್ ಲಕ್ಕಿ. ನಿಮ್ಮ ಅಣ್ಣ ನನ್ನನ್ನ ತುಂಬಾ ಅರ್ಥ ಮಾಡ್ಕೋತಾರೆ. ನಾನ್ ಯಾಕೆ ಮಗು ಬೇಡ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನನ್ನ ಪರ ನಿಂತ್ರು. ಇದ್ಯಾಕೋ ಜಾಸ್ತಿ ಆಯ್ತು. ನಿನಗೇನು ಹುಚ್ಚಿಗೆ ಹಿಡಿದಿದೆಯಾ ಕೀರ್ತನ? ಬಸರಿ ಕುಡಿಯೋ ಹಾಲಲ್ಲಿ ವಿಷ ಆಗ್ತಿದೆಯಾ? ದಿಸ್ ಇಸ್ ಟೂ ಮಚ್. ಸುಹಾಸ್, just shut up.
ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಏನ್ ಮಾಡ್ತಿದ್ದೀನೋ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರೋ ಹಾಗಿದ್ರೆ ಇರೋ, ಇಲ್ಲ ಅಂದ್ರೆ ಜಸ್ಟ್ ಗೆಟ್ ಔಟ್. ಕರೆಕ್ಟ್. ನಾನು ಮೊದಲೇ ಈ ಕೆಲಸ ಮಾಡಿದ್ರೆ ನಿನ್ನಿಂದ ಇಂಥ ಮಾತು ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಹಾಸ್, ವಾಟ್ ಇಸ್ ರಾಂಗ್ ವಿತ್ ಯು? ಒಂದ್ ಕಡೆ ಆ ದಿವ್ಯಾ ನಾನು ಹೇಳಿದ್ ಕೇಳ್ತಾಳೆ ಅಂತ ಈ ಮನೆ ಕರ್ಕೊಂಬಂದ್ರೆ ಅವಳು ಉಲ್ಟಾ ಹೊಡೆದ್ಲು. ಎತ್ತಿಲ್ದಿರೋ ನಾಯಿ ಅವಳು. ನೀನು ಅವಳ ಥರನೇ ಆಡ್ತಾ ಇದೆಯಲ್ಲ. ಮಾಡಿದುಣ್ಣೋ ಮಾರಾಯ ಅಂತ ಗಾದೆ ಮಾತು ಕೇಳಿದ್ಯಾ ತಾನೆ? ಜಸ್ಟ್ ಶಟ್ ಅಪ್ ಸುಹಾಸ್. ನೀನು ನನ್ನ ಪಾರ್ಟಿನಾ ಅಥವಾ ಆ ನನ್ನ ಶತ್ರುಗಳ ಪಾರ್ಟಿನಾ? ಏ ದಟ್ಟ, ನೀನು ನಿನ್ನ ಮನೆಯಲ್ಲಿ ಹೇಗೆ ನೋಡ್ತಾರೆ, ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿನಗೆ? ನೀನು ಈ ಮನೆಯಲ್ಲಿ ಕಸ ಇದ್ದ ಹಾಗೆ. ಬೇಡ ಸುಹಾಸ್, ಈ ಥರ ಇಮೋಷನ್ಸ್ಗೆಲ್ಲ ಬೀಳ್ಬೇಡ ನೀನು. ನೋಡು, ಆ ಸತ್ಯ ಪ್ರೆಗ್ನೆಂಟ್ ಅಂತ ಇಡೀ ಮನೆನೇ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇದಕ್ಕೆಲ್ಲ ಒಂದು ಫೈನಲ್ ಟಚ್ ಕೊಡ್ಲೇಬೇಕು ಅಂತ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಈ ಪ್ಲಾನ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಸುಹಾಸ್. ಅದಕ್ಕೆ ಇನ್ನು ಭೂಮಿ ಕಾಣದೇ ಇರೋ ಮಗುಗೆ ವಿಷ ಹಾಕ್ತೀಯ ಕೀರ್ತನ? ಹೌದು, ನನ್ನ ದಾರಿಗೆ ಯಾರಿಗೆ ಅಡ್ಡ ನಿಂತರು ನಾನು ಅವ್ರಿಗೆ ಇದೇ ಗತಿನೇ ಕಾಣಿಸೋದು. ನೀ ಮಾಡ್ತಿರೋ ಸರಿ ಇಲ್ಲ ಕೀರ್ತನ, ಸರಿ ಇಲ್ಲ. ಈ ಮನೆ ನಮ್ಗೆ ಅನ್ನ ಕೊಟ್ಟಿದೆ, ಅನ್ನದ ಋಣ ಇದೆ ನಮ್ಮ ಮೇಲೆ. ಬಹುಶಃ ಈ ಮನೆ ಬಗ್ಗೆ ಕೇಳಿ ಬಯಸಿದ್ದಕ್ಕೆ ನಮಗಿನ್ನೂ ಮಕ್ಕಳಾಗಿಲ್ಲ. ಇನ್ನು ಈ ಮನೆ ವಂಶದ ಕುರಿಯನ್ನು ಕೊಂದರೆ ನರಕ ನರಕ ಅನುಭವಿಸ್ತೀವಿ. ನರ್ಕ? ಯಾವ ನರ್ಕ? ಆ ಮಗು ಈ ಭೂಮಿ ಮೇಲೆ ಬಂದ್ರೆ ಆಗ ಅನುಭವಿಸ್ತೀವಲ್ಲ, ಅದು ನರ್ಕ. ಇನ್ನು ಎಷ್ಟು ದಿನ ಈ ದ್ವೇಷ ಹಾಕಿರ್ತಾರ? ಪ್ಲೀಸ್ ಬೇಡ. ನಾವು ಇವರಲ್ಲಿ ಒಬ್ಬರಾಗಿ ಬದುಕೋಣ, ಅದೇ ಬೆಟರು. ನೋ ವೇ, ಚಾನ್ಸೇ ಇಲ್ಲ. ಆ ಸತ್ಯ ಇರೋವರೆಗೂ ನೀನ್ ಹೇಳ್ತಾ ಇರೋದು ಸಾಧ್ಯನೇ ಇಲ್ಲ. ಅವಳು ನಗ್ನಾಗ್ತಾ ಚೆನ್ನಾಗಿರೋದನ್ನ ನನ್ನಿಂದ ನೋಡೋದಕ್ಕೆ ಆಗಲ್ಲ. ಅವಳು ಜೀವನದಲ್ಲಿ ಅನುಭವಿಸದೇ ಇರೋ ನೋವನ್ನ ಅವಳು ಅನುಭವಿಸ್ಬೇಕು. ಒಬ್ಳು ಹೆಣ್ಣಿಗೆ ತನ್ನ ಜೀವನದಲ್ಲಿ ತನ್ನ ಮಗುನೇ ಇಲ್ಲ, ಅದೇ ಹೊರಟೋದ್ರೆ ನಮ್ ರಾಕಿನೂ ಹಾಗೆ ನಿನ್ ಜೊತೆ ನಿಂತ್ಕೋತಾನೆ. ಅಯ್ಯೋ, ಕೇಳಲೇಬೇಕಲ್ಲ ಮತ್ತೆ. ನನ್ನ ವಿಚಾರದಲ್ಲಿ ಅವನೇನಾದ್ರೂ ಮಾತು ಕೇಳಲಿಲ್ಲ ಅಂದ್ರೆ ತಲೆ ಮೇಲೆ 4 ಬಾರಿಸಿ ನಾನು ಹೇಳೋದನ್ನ ಮಾಡಕ್ ಹೇಳ್ತೀನಿ. ಏನದು ಇಬ್ರು ಗುಸುಗುಸು ಮಾತಾಡ್ತಿರೋದು? ಅತ್ತೆ ಬನ್ನಿ, ಅದು ರಾಖಿ ಬಗ್ಗೆ. ಏನಿಲ್ಲ ದೊಡ್ಡಮ್ಮ, ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ. ಅದೇನೋ ರಾಖಿ ಅಂತ ಕೇಳಿಸ್ತು. ಓಹ್, ರಾಖಿ ಬಗ್ಗೆನಾ? ಅದು ಅಯ್ಯೋ ದೊಡ್ಡಮ್ಮ, ಏನಿಲ್ಲ, ಅದಕ್ಕೆ ಕೇಳ್ತಾ ಇದ್ರು ಯಾವಾಗ ಮದ್ವೆ ಆಗ್ತೀಯಾ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈಗಲೇ ನನಗೆ ಮದ್ವೆ ಎಲ್ಲ ಏನೂ ಬೇಡ, ಮೊದಲು ನಿಮಗೆ ಮಗು ಆಗೋದು ಇಂಪಾರ್ಟೆಂಟು, ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಆಹಾ, ತರ್ಲೆ ತರ್ಲೆ ದೊಡ್ಡಮ್ಮ, ನನ್ನನ್ನೇ ಅಮರ್ಸೋದು ಕಲ್ತಿದ್ಯಾ? ಬಿಡಿ ದೊಡ್ಡಮ್ಮ. ಹಾ, ತಗೋ ಸತ್ಯ ಹಾಲು. ದೊಡ್ಡಮ್ಮ, ನನಗೆ ನಿಂಗ ಕೊಡ್ತೀನಿ 4 ವದೆ. ದೊಡ್ಡಮ್ಮ, ನಾನು ನಿಮ್ಮ ಮಗಳು ತಾನೇ. ಹಾ, ಮಗಳಲ್ವಾ? ಹೋಗು ಕೆಳಗಡೆ ಅಮ್ಮಂಗೆ ಸಹಾಯ ಮಾಡು. ಹೋಗು. ಹೋಗು ಅಂತ ಹೇಳಿದ್ನಲ್ಲ. ಸತ್ಯ ಕೂತ್ಕೊ ನೀನು ಬಿಡಿ. ಸತ್ಯ,
ಈ ದಿನಕ್ಕೋಸ್ಕರ ಅದೆಷ್ಟು ದಿನಗಳಿಂದ ನಾವು ಕಾಯ್ತಾ ಇದ್ವಿ ನೋಡು. ನಿನ್ನ ಮದುವೆ ಆದ ಹೊಸರಲ್ಲಿ ನಾನು ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಆಮೇಲೆ ಇಬ್ಬರು ಸರಿ ಹೋದ್ವಿ ಅನ್ನೋಷ್ಟೊತ್ತಿಗೆ ನೀನು ಪೊಲೀಸ್ ಆಗಿಬಿಟ್ಟೆ. ನಾನು ಅಜ್ಜಿ ಆಗೋ ಕನಸು ಹಾಗೇ ಉಳ್ಕೊಂಡ್ಬಿಟ್ಟಿತ್ತು. ಆದರೆ ಈಗ ನನ್ನ ವಂಶದ ಕುಡಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಅದಕ್ಕೆ ಅಲ್ವಾ ಅತ್ತೆ ದೊಡ್ಡವ್ರು ಹೇಳೋದು ಎಲ್ಲದಕ್ಕೂ ಸಮಯ ಬರಬೇಕು ಅಂತ. ಅದೇನೋ ಸರಿನೇ. ಸತ್ಯ, ನಿನಗೆ ಹೇಗೆ ಅನಿಸ್ತಿದೆ? ಬಸ್ರಿ ಅನ್ನೋ ಭಾವನೆ ಖುಷಿ ಕೊಡ್ತಿದೀಯಾ ಇಲ್ಲ ನಮ್ಮ ಬಲವಂತಕ್ಕೆ? ಇಲ್ಲ ಇಲ್ಲ ಅತ್ತೆ, ನಾನು ತುಂಬ ಸಂತೋಷವಾಗಿದ್ದೇನೆ. ಈ ಮಗು ಈ ಕುಟುಂಬದಲ್ಲಿ ಹುಟ್ಟುತ್ತೆ ಅನ್ನೋ ಖುಷಿನ ಈ ಮನೆಗೆ ಇಷ್ಟೊಂದು ಸಂತೋಷ ತಂದಿದೆ. ನೀವು ರಾಯರು, ಚಿಕ್ಕತ್ತೆ, ಕಾರ್ತಿಕ್ ಎಷ್ಟು ಸಂಭ್ರಮ ಪಡ್ತಿದ್ದೀರಾ. ಈ ಖುಷಿ ಮುಂದೆ ನನಗೇನು ಬೇಡ ಅನ್ನಿಸ್ತಿದೆ ಅತ್ತೆ. ಒಳ್ಳೆ ಹುಡುಗಿ ನೀನು. ಬೇಡವಂತೆ ಬೇಡ, ಇದು ಬೇಕು ಅದು ಬೇಕು ಅಂತ ಕೇಳೋ ಸಮಯ ಇದು, ಗೊತ್ತಾ ನಿನಗೆ? ಕನಸು ಕಾಣೋ ಸಮಯ. ಸಿಕ್ಕಿದ್ದಷ್ಟು ಇನ್ನೂ ಇರ್ಲಿ ಅಂತ ಆಸೆ ಪಡುವಂಥ ಸಮಯ. ಸಾಕು ಅನ್ನೋದು ನಿನ್ನ ಬಾಯಲ್ಲಿ ಬರಬಾರ್ದು ಹುಡುಗಿ. ಅದರಲ್ಲೂ ನೀವು ಪಕ್ಕದಲ್ಲಿರುವಾಗ ಎರಡರಷ್ಟು ಸಂತೋಷ ಇರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಹುಡುಗಿ, ನೀನಿನ್ ಮುಂದೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರ್ಬೇಕು. ನೀನ್ ಗಟ್ಟಿಯಾಗಿದ್ರೆ ಹುಟ್ಟೋ ಮಗುನು ಗಟ್ಟಿಮುಟ್ಟಾಗಿರತ್ತೆ. ಅಪ್ಪಣೆ ಅತ್ತೆ ಅವರೇ. ಸರಿ ಸರಿ, ಹಾಲು